ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೌಖ್ಯ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋ ಬನ್ನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮ್ಮ ಇವತ್ತು ಯಾವ ತಿಂಡಿ? ಇವತ್ತು ನೀರು ದೋಸೆ. ನೀರು ದೋಸೆಗೆ ನಾನು ನೆಲ್ಲಿಕಾಯಿ ಸಾರು ಮಾಡಿದ್ದೇನೆ. ವಾವ್, ಒಳ್ಳೆ ಕಾಂಬಿನೇಷನ್ ಅಲ್ಲ? ಹೌದು, ಅದು ಒಣಗಿಲು ನೆಲ್ಲಿಕಾಯಿಯನ್ನು ತಂದು ಚಟ್ನಿ ಮಾಡಿದ್ದು, ಅಂದ್ರೆ ಚಟ್ನಿ ಕಡ್ದು ಅದನ್ನು ಸಾರು ಮಾಡುದು. ಅದು ಹೆಲ್ತ್ಗೂ ತುಂಬಾ ಒಳ್ಳೇದು, ಮತ್ತೆ ರುಚಿ ಕೂಡ ಉಂಟದು. ಅಂದ್ರೆ ದೋಸೆ ತಿನ್ಲಿಕ್ಕೆ ಉಂಟಲ್ಲ, ಇನ್ನು ತಿನ್ನುವಂತ ಆಗ್ತದೆ, ಅಷ್ಟು ರುಚಿ ಆಗ್ತದೆ ನೆಲ್ಲಿಕಾಯಿ ಸಾರು. ಮತ್ತೆ ಬಿಸಿ ಬಿಸಿ ಚಾ. ಮತ್ತೆ ಉಂಟಲ್ಲ, ನಮ್ಮ ಮನೆಗೆ ಇಬ್ಬರು ಗೆಸ್ಟ್ ಬಂದಿದ್ದಾರೆ. ಯಾರು ಗೊತ್ತಾಯ್ತಾ? ಇವರೇ ನೋಡಿ, ರಾಕಿ ಮತ್ತು ಟೈಗ. ನಾವು ಹತ್ತಿರದ ಮನೆಯಿಂದ ನಾಯಿ ಮರಿಗಳನ್ನು ತಂದದ್ದು. ನೋಡಿ, ಒಂದು ಸ್ವಲ್ಪ ದೊಡ್ಡದುಂಟು, ಒಂದು ಸಣ್ಣದು ನೋಡ್ಲಿಕ್ಕೆ. ಸ್ವಲ್ಪ ಅದಕ್ಕೆ ರೋಮ ಎಲ್ಲ ಹೋಗಿ ಅದಕ್ಕೆ ಅಲ್ಲಿ ಉಣುಗು ಇತ್ತು, ಹಾಗೆ ತೆಗಿಯುವಾಗ ಅದು ರೋಮ ಹೋದ್ದು. ಇನ್ನು ಹುಷಾರಾಗ್ಬೋದು, ಅದು ಸ್ವಲ್ಪ ಹುಷಾರಾಗಿದೆ ಈಗ. ಒಂದು ಕರೆಕ್ಟ್ ಉಂಟಲ್ಲ? ಅದು ಕರೆಕ್ಟ್ ಉಂಟು, ಒಳ್ಳೆದುಂಟು. ನಮ್ಮ ನಾಯಿ ಮೊದ್ಲೊಂದು ಇತ್ತು, ಅದು ಅದಕ್ಕೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಹಾಗೆ ಆ ನಾಯಿ ದೊಡ್ಡ ನಾಯಿ ಹೋಯಿತು. ಹಾಗೆ ಈಗ ಮರಿಗಳನ್ನು ತಂದಿದ್ದು. ನಮ್ಮ ನಾಯಿಯ ಕಲರ್ ಅದೇ ಅಲ್ವಾ? ಬ್ರೌನ್ ಕಲರ್ ಅದೇ, ಅದರ ಹೆಸರು ರಾಕಿ ಅಂತ. ಅದಕ್ಕೆ ಇದಕ್ಕೆ ಕೂಡ ರಾಕಿ ಅಂತ ಹೆಸರಿಟ್ಟಿದ್ದೇವೆ. ಇದಕ್ಕೆ ಒಂದು ಟೈಗರ್ ಅಂತ, ಅದು ಮೊದ್ಲೇ ಅಲ್ಲಿ ಕರೆಯುವುದೇ ಟೈಗರ್ ಅಂತೆ. ಟೈಗು ಅಂತ ಕರಿತೇವೆ. ಇದಕ್ಕೆ ಮಾತ್ರ ಚೇಂಜ್ ಮಾಡಿದ್ದೇವೆ ಹೆಸರು. ಇದಕ್ಕೆ ರಾಕಿ ಅಂತ ಮಾಡಿದ್ದೇವೆ. ಈಗ ರಾಕಿ ಆಗಿದೆ, ಮೊದ್ಲಿನ ನಮ್ಮ ರಾಕಿ. ಮೊದಲಿನ ಹೆಸರೆಂತ? ತಿಮ್ಮ. ತಿಮ್ಮ ಅಂತೆ. ತಿಮ್ಮ ಬೇಡ, ನಮಗೆ ರಾಕಿಯನ್ನು ನೋಡಿದಾಗೆ ಆಗ್ತದೆ, ಹಾಗೆ ರಾಕಿ ಅಂತಲೇ ಇಟ್ಟಿದ್ದೇವೆ. ಅದ್ರ ಬಾಯಿ ನೋಡು, ರಾಕಿಯದು. ಈ ರಾಕಿ ಜೋರಿರ್ಬೋದು, ಜೋರಾಗ್ಬೋದು. ಇದ್ರ ನೋಡು, ಮುಖ ನೋಡಿದ್ರೆ ಕಪ್ಪಾಗಿ ಲಕ್ಷಣ ಆಗಿ, ಅದು ಸಹ ಒಂದು ವೈಟ್ ಆಗ್ಬೋದು. ಆದ್ರೆ ಅದಕ್ಕೆ ಮತ್ತೆಲ್ಲ ಮಾಡಿ ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಅದನ್ನ ನೋಡಿಕೊಳ್ಬೇಕು ಚಂದ. ಹೋಗುವಲ್ಲ, ಇವುಗಳನ್ನು ಸ್ವಲ್ಪ ಹೊರಗಡೆ ತಕೊಂಡೋಗುವ ಅಂತ ಹೇಳಿ ಬಿಡ್ಲಿಲ್ಲ ಇಷ್ಟರವರೆಗೆ. ಎಲ್ಲಿಯಾದ್ರೂ ಹೋದ್ರೆ ಅಂತ, ಹತ್ತಿರ ಮನೆ ಅಲ್ವಾ, ಸೊ ಅದಕ್ಕೆ ಗೊತ್ತಾಗ್ತದೆ ಅಂತೆ ಅದರ ಮನೆ ಯಾವುದು ಅಂತ ಹೇಳಿ. ಹಾಗೆ ಈಗ ತಕೊಂಡು ಹೋಗ್ತಾ ಇದ್ದೇವೆ, ಕಟ್ಟಿಕೊಂಡೇ ತಕೊಂಡು ಹೋಗುದು ನಾವು.
ಮಂಗಗಳು ಬರುವ ಟೈಮ್ ಸಹ ಆಯಿತು ತೆಂಗಿನ ಪಟ್ಟೆಯಲ್ಲಿ. ಹಾಗೆ ಮಂಗಗಳನ್ನು ಸಹ ಓಡಿಸಿದಾಗೆ ಆಗ್ತದೆ, ನಾಯಿ ಮರಿಯನ್ನು ಸಹ ತಗೊಂಡು ಹೋದಾಗೆ ಆಗ್ತದೆ ಅಂತ ಹೇಳಿ ಹೋಗ್ತಾ ಇದ್ದೇವೆ. ಇದು ಸಣ್ಣದುಂಟಲ್ಲ, ದೊಡ್ಡ ಮರಿಯನ್ನು ಫಾಲೋ ಮಾಡ್ತದೆ. ಅದನ್ನು ಯಾವಾಗಲೂ ಬಿಡ್ಬೋದು, ಸಣ್ಣದನ್ನು. ದೊಡ್ಡದನ್ನು ತಗೊಂಡು ಹೋದ್ರೆ ಸಣ್ಣದ ಹಿಂದೆಯಿಂದಲೇ ಹೋಗ್ತದೆ. ಹೋಗುವ, ಮಂಗಗಳನ್ನು ಓಡಿಸಿದಲ್ಲಿ ಹೋಗು, ತೆಂಗಿನ ತೋಟಕ್ಕೆ ಹೋಗುವ ಬಾ. ತೆಂಗಿನ ತೋಟಕ್ಕೆ ಹೋಗಿ ಮಂಗಗಳನ್ನು ಓಡಿಸುವ ಬಾ. ಇದಕ್ಕೆ ಉದಾಸೀನ ಸ್ವಲ್ಪ, ಅದಕ್ಕೆ ಸಾಕಾಗಿ ಹೋಗುದು. ಮತ್ತೆ ಮಣ್ಣು ತಿನ್ಲಿಕ್ಕೆ ಅದು ಕೆಣಿ ಮಾಡುದು, ಅದಕ್ಕೆ ಸ್ವಲ್ಪ ಮಣ್ಣು ತಿನ್ನುವ ಅಭ್ಯಾಸ ಉಂಟು. ಅದಕ್ಕೆ ಈಗ ಸುಮ್ಮನೆ ಹಿಂದೆ ನಿಂತ್ರೆ ಮಣ್ಣು ತಿನ್ಬೋದಲ್ಲ ಸ್ವಲ್ಪ, ಅದಕ್ಕೆ ಅದು ನಿಲ್ಲುದು. ಬಿಟ್ಟರೆ ಭಾರಿ ಖುಷಿ ಆಗ್ತದೆ ಅದಕ್ಕೆ. ನೀನು ಮಣ್ಣು ತಿಂತೀಯಲ್ಲ, ಅದಕ್ಕೆ ಸ್ವಲ್ಪ ನಂದು ಪರಿಚಯ ಇಲ್ಲ ಅಲ್ಲ, ಅದು ಅಲ್ಲಿ ಹೆದರಿ ಹೋಗಿದೆ ಸ್ವಲ್ಪ ಎಲ್ಲ. ಅದಕ್ಕೆ ಈಗ ಸುಮ್ಮನೆ ನನ್ನ ಗೊತ್ತ ಆಗ್ತಾ ಅದಕ್ಕೆ ಕೈ ಕೊಡು, ಕೈ ಕೊಡು ಈಗ, ಕೈ ಕೊಡಪ್ಪ, ಹೀಗೆ ಕೊಡಬೇಕು ಕೈ. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೇವೆ. ಅವುಗಳಿಗೆ ಸ್ವಲ್ಪ ಆಚೆ ಹೋದಾಗೆ ಆಗ್ತದಲ್ಲ, ಬಿಡ್ಲಿಕ್ಕೆ ಆಗುದಿಲ್ಲ. दावत जातो. ಅಮ್ಮ, ಇದು ಯಾವ ಹೂ? ಇದು ಕೃಷ್ಣ ಪಾರಿಜಾತ. ಅಂದ್ರೆ ಈ ಹೂ ಹವಳ ಕಲರ್ ಒಳ್ಳೆದುಂಟಲ್ಲ, ಇದು ದೇವರಿಗೆ ತುಂಬಾ ಪ್ರಿಯವಾದ ಹೂ ಅಂತೆ. ಕೃಷ್ಣ ಹೂ ಪಾರಿಜಾತ ಒಳ್ಳೆದುಂಟು. ಮತ್ತೆ ಕೆಲವು ಕಾಡು ಹೂ ಸಹ ನೋಡ್ಲಿಕ್ಕೆ ಒಳ್ಳೇದಿರ್ತದೆ, ಒಂದು ಡಿಫ್ರೆಂಟ್ ಆಗಿರ್ತದೆ. ಈಗ ತಂದದಷ್ಟೇ ಅಲ್ಲ, ಹೆದರಿಕುಂಟು ನಮ್ದು ಪರಿಚಯ ಪರಿಚಯ ಆದ ನಂತರ ಹುಷಾರಾಗ್ಬೋದು. ತೆಂಗಿನ ಬುಡಕ್ಕೆ ಹನಿ ನೀರಾವರಿ ನೋಡಿ, ಹದಾದಲ್ಲಿ ನೀರು ಹೋಗ್ತದೆ. ಭಾರಿ ತೆಂಗಿನ ಗಿಡ ಎಳೆದುಕೊಳ್ತದೆ, ತೆಂಗಿನ ಮರ ಚಂದ ಉಂಟು. ಹೀಗೆ ಹನಿ ನೀರಾವರಿ ಮಾಡಿದ್ರೆ ನೀರು ವೇಸ್ಟ್ ಆಗುದಿಲ್ಲ, ತೆಂಗಿನ ಮರ ಎಲ್ಲ ಎಳೆದುಕೊಂಡು ಚೆನ್ನಾಗಿ ಬೆಳೀತದೆ. ದೂರ ದೂರ ಮಿಂಟು ಹೋಗುದು, ದೂರ ಹೋಗುದು. ಇನ್ನೊಂದು ಕಡೆ ಅಪ್ಪ ಅಂಗಳ ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಯ್ತಲ್ಲ, ಅಡಿಕೆ ಹಾಕಲಿಕ್ಕೆ ಪ್ಲೇಸ್ ಬೇಕು. ಹಾಗೆ ಮಳೆಗಾಲದಲ್ಲಿ ನಾವು ತರಕಾರಿ ಹಾಕಿದ್ದೆವು, ಅದರ ಮಣ್ಣು ಮತ್ತು ಕಸ ಕಡ್ಡಿ, ಅಂಗಳದಲ್ಲಿ ಬಂದ ವೀಡ್ಸ್ ಎಲ್ಲ ಇದೆಯಲ್ವಾ, ಹುಲ್ಲೆಲ್ಲ, ಅದನ್ನೆಲ್ಲ ತೆಗಿತಾ ಇದ್ದಾರೆ. ಕಸ ಉಂಟಲ್ಲ, ವೇಸ್ಟ್ ಆಗೋದಿಲ್ಲ ನಮಗೆ. ನಾವು ಸುಟ್ಟು ಮಣ್ಣನ್ನು ಮಾಡ್ತೇವೆ, ಸುಡು ಮಣ್ಣು ಅಂತ ಹೇಳ್ತೇವೆ ನೋಡಿ.
ಇಷ್ಟೆಲ್ಲ ಆಗುವಾಗ ನಮ್ಮ ಮನೆಗೆ ನೆಂಟರು ಬಂದದಲ್ಲ. ಹಾಗೆ ಪಟ ಪಟ ಪುಲಾವ್ ಮಾಡಿ ಬಡಿಸಿದೆವು ಅವರಿಗೆ. ಏನು ಫೈರ್ ಕ್ಯಾಂಪ್ ಅಂತ ಅಂದ್ಕೊಂಡ್ರ? ಇದು ಸುಟ್ಟು ಮಣ್ಣು ಮಾಡುವ ವಿಧಾನ. ನಾವು ಬೆಳಿಗ್ಗೆ ಇದ್ದ ಕಸವನ್ನು ಇಲ್ಲಿ ತಂದು ಹಾಕಿದ್ದೇವಲ್ಲ, ಅದಕ್ಕೆ ಸಂಜೆ ರಾತ್ರಿ ಉಂಟಲ್ಲ ನಾವು ಬೆಂಕಿ ಕೊಟ್ಟೆವು. ಇದೊಂಥರ ಫೈರ್ ಕ್ಯಾಂಪಿನಾಗೆ ಆಯಿತು, ಫೀಲ್ ಆಯಿತು. ನಾವು ಕಸ ಕಡ್ಡಿಯನ್ನೆಲ್ಲ ಬಿಸಾಡುವ ಬದಲು ಹೀಗೆ ಮಾಡಿದರೆ ವಾಪಸ್ ರೀಯೂಸ್ ಮಾಡ್ಬೋದು. ಮಣ್ಣು ಇದನ್ನೆಲ್ಲ ರೀಯೂಸ್ ಮಾಡ್ಬೋದು, ಗೊಬ್ಬರ ಆಗಿ ಸಿಗ್ತದೆ. ಹೇಗೆ ನಾವು ತರಕಾರಿ ಬೆಳೆಸಿದರೆ ಅದಕ್ಕೆ ಹಾಕ್ಬೋದು, ಯಾವ ಗಿಡಗಳಿಗೆ ಸಹ ಹಾಕ್ಬೋದು. ತೆಂಗಿನ ಗಿಡಗಳಿಗೆ ಮತ್ತು ಅಡಿಕೆ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಎಲ್ಲ ಯೂಸ್ ಮಾಡ್ಬೋದು. ಆದರೆ ಒನ್ ಥಿಂಗ್, ಪ್ಲಾಸ್ಟಿಕ್ ಹಾಕುವಂತಿಲ್ಲ ಇದರಲ್ಲಿ. ಅದು ಕೆಮಿಕಲ್ ಆಗಿ ಪರಿವರ್ತನೆ ಆಗ್ಬೋದು. ಮತ್ತು ಮಣ್ಣಿನ pH ಲೆವೆಲ್ ಸಹ ಏನಾಗ್ಬೋದು ಗೊತ್ತುಂಟಲ್ಲ, ಆ್ಯಸಿಡ್ ಲೆವೆಲ್ ಜಾಸ್ತಿ ಆದರೆ ಭಾರಿ ಕಷ್ಟ. ಇವತ್ತಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸಿಗುವ ಆಯಿತಾ?